ನಾಳೆಯಿಂದ ಮಾರ್ಚ್ 17ರವರೆಗೆ ದ್ವಿತೀಯ ಪಿಯುಸಿ ಎಕ್ಸಾಮ್ ಇದೆ ನೋಡಿ. ಕರ್ನಾಟಕ ಶಾಲಾ ಪರೀಕ್ಷಾ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಸಿದ್ಧತೆಯನ್ನು ಕೂಡ ಈಗಾಗಲೇ ಮಾಡಿಕೊಂಡಿದೆ. ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆಯವರೆಗೆ ಪರೀಕ್ಷೆ ಇರುತ್ತೆ. ನಾಳೆಯಿಂದ ಮಾರ್ಚ್ 17ರವರೆಗೆ ದ್ವಿತೀಯ ಪಿಯುಸಿ ಎಕ್ಸಾಮ್. ಕರ್ನಾಟಕ ಶಾಲಾ ಪರೀಕ್ಷಾ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಇದಕ್ಕಾಗಿ ಸಿದ್ಧತೆಯನ್ನು ಮಾಡಿಕೊಂಡಿದೆ. ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆಯವರೆಗೆ ಪರೀಕ್ಷೆ ಇರುತ್ತೆ. ರಾಜ್ಯದ 1217 ಕೇಂದ್ರಗಳಲ್ಲಿ ನಡೆಯಲಿದೆ ದ್ವಿತೀಯ ಪಿಯುಸಿ ಎಕ್ಸಾಮ್. ಏಪ್ರಿಲ್ 7ರಂದು ಪ್ರಕಟ ಆಗಲಿದೆ ದ್ವಿತೀಯ ಪಿಯುಸಿ ರಿಸಲ್ಟ್. ಈ ಬಾರಿ ಪರೀಕ್ಷೆಯನ್ನ ಎಷ್ಟು ಜನ ವಿದ್ಯಾರ್ಥಿಗಳು ಬರಿತಾ ಇದ್ದಾರೆ ಅಂತೇಳಿ ನೋಡೋದಾದ್ರೆ 7,10,363 ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಈ ಬಾರಿ ಬರಿತಾ ಇದ್ದಾರೆ. ಪರೀಕ್ಷಾ ಅಕ್ರಮವನ್ನು ತಡೆಯಲಿಕ್ಕೆ ಸಕಲ ಸಿದ್ಧತೆಗಳನ್ನು ಈಗಾಗಲೇ ಬೋರ್ಡ್ ಮಾಡಿಕೊಂಡಿದೆ. ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ವೆಬ್ ಕಾಸ್ಟಿಂಗ್ ಮುಖಾಂತರವಾಗಿ ಪರೀಕ್ಷೆಯನ್ನು ನಡೆಸಲಾಗುತ್ತೆ. ಅದಕ್ಕೋಸ್ಕರ ಈಗ ನಾಳೆಯಿಂದ ಎಕ್ಸಾಮ್ನ ಶುರು ಆಗ್ತಾ ಇರುವಂತಹ ಕಾರಣವಾಗಿ ಅದಕ್ಕೆ ಎಲ್ಲ ರೀತಿಯಾದಂತಹ ಸಿದ್ಧತೆಗಳನ್ನು ಕೂಡ ಈಗಾಗಲೇ ಎಕ್ಸಾಮ್ ಬೋರ್ಡ್ ಮಾಡಿಕೊಂಡಿದೆ. ಇದೇ ಸಂಬಂಧ ಹೆಚ್ಚಿನ ಮಾಹಿತಿ ಕೊಡ್ತಾರೆ ವರ್ಷಿತಾ. ವರ್ಷಿತಾ, ಯಾವ ರೀತಿಯಾಗಿ ಈಗಾಗಲೇ ವರ್ಷಿತಾ ಯಾವ ರೀತಿಯಾಗಿ ಈ ಬಾರಿಯ ಎಕ್ಸಾಮ್ ಅನ್ನ ಬರೀಲಿಕ್ಕೆ ವಿದ್ಯಾರ್ಥಿಗಳು ಸುಗಮವಾಗಿ ಎಕ್ಸಾಮ್ ಬೋರ್ಡ್ ಕೂಡ ಸಿದ್ಧತೆಯನ್ನ ಮಾಡಿಕೊಂಡಿದೆ. ಜೊತೆಗೆ ಪರೀಕ್ಷಾ ಅಕ್ರಮಗಳನ್ನು ಕೂಡ ತಡೆಗಟ್ಟಲಿಕ್ಕೆ ಯಾವ ರೀತಿಯಾದಂತಹ ಸಿದ್ಧತೆಗಳು ಕೂಡ ಆಗಿದೆ, ಏನಿದೆ ಮಾಹಿತಿ? ಕುಸುಮ, ನಾಳೆಯಿಂದ ದ್ವಿತೀಯ ಪಿಯುಸಿ ಪರೀಕ್ಷೆ ಆರಂಭವಾಗುತ್ತೆ. ಮಾರ್ಚ್ 17ರವರೆಗೂ ಕೂಡ ಈ ಒಂದು ಪರೀಕ್ಷೆ ಇರುವಂಥದ್ದು. ಈಗಾಗಲೇ ಎಲ್ಲ ರೀತಿಯಾದಂತಹ ಸಕಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ಪ್ರಮುಖವಾಗಿ ಯಾವುದೇ ಒಂದು ಪರೀಕ್ಷೆ ಆಗತ್ತೆ ಅಂತ ಅಂದರೆ ಆ ಒಂದು ಪರೀಕ್ಷಾ ಕೇಂದ್ರದಲ್ಲೂ ಕೂಡ ಸಾಕಷ್ಟು ಮುನ್ನೆಚ್ಚರಿಕಾ ಕ್ರಮವನ್ನು ತಗೋಬೇಕು. 200 ಅಂದರೆ ಆ ಎಕ್ಸಾಮ್ ಹಾಲ್ನಿಂದ ಒಂದು 200 ಮೀಟರ್ ಸುತ್ತಮುತ್ತ ಒಂದಷ್ಟು ಯಾರು ಕೂಡ ಬರದೇ ಇರೋ ಥರ ನೋಡ್ಕೊಳ್ಳೋದಾಗಿರ್ಬೋದು, CCTVಯ ಕಗ್ಗಾವಲಾಗಿರ್ಬೋದು, ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯಾದಂಥ ಅಹಿತಕರ ಘಟನೆ ನಡೆಯೋದಾಗಿರ್ಬೋದು, ಇದೆಲ್ಲವನ್ನು ಕೂಡ ಈ ಬಾರಿ ಗಮನ ಇಟ್ಟಿರುವಂಥದ್ದು. ಈ ಬಾರಿ ದ್ವಿತೀಯ PUCಯಲ್ಲಿ 7 ಲಕ್ಷದಷ್ಟು ವಿದ್ಯಾರ್ಥಿಗಳು ಕೂಡ ಈ ಒಂದು ಪರೀಕ್ಷೆಯನ್ನು ಬರೀಲಿಕ್ಕಿದ್ದಾರೆ. ನಾಳೆಯಿಂದ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ. ನಾಳೆ ಕನ್ನಡ ಎಕ್ಸಾಮ್ ಕೂಡ ಇದೆ. ಹಾಗಾಗಿ ಒಂದು ರೀತಿಯಾಗಿ ವೇಳಾಪಟ್ಟಿಯನ್ನು ಕೂಡ ಈಗಾಗಲೇ ಕೊಟ್ಟಿರುವಂಥದ್ದು. ಜೊತೆಗೆ ಅಧಿಕೃತ ವೆಬ್ಸೈಟ್ ಏನಿದೆ ಆ ಅಧಿಕೃತ ವೆಬ್ಸೈಟ್ನಲ್ಲೂ ಕೂಡ ಪರೀಕ್ಷೆ ಎಲ್ಲ ಮಾಹಿತಿಗಳು ಕೂಡ ಲಭ್ಯವಾಗುತ್ತೆ. ಈ ಹಿಂದೆ ಕೂಡ ಸಾಕಷ್ಟು ಸದ್ಧನ ಮಾಡಿತ್ತು. ಅಂದರೆ ಕ್ವಶನ್ ಪೇಪರ್ಗಳು ಲೀಕ್ ಆಗೋದಾಗಿರ್ಬೋದು, ಒಂದಷ್ಟು ಪ್ರಶ್ನೆಗಳನ್ನು ವಿದ್ಯಾರ್ಥಿಗಳು ಅದನ್ನೇ ಕಲ್ತ್ಕೊಂಡು ಹೋಗೋದಾಗಿರ್ಬೋದು. ಆದರೆ ಈ ಬಾರಿ ಅಂತಹದ್ದು ಯಾವುದೂ ಕೂಡ ಆಗಿಲ್ಲ. ಸದ್ಯ ಯಾವುದೇ ರೀತಿಯಾದಂತಹ ಗೊಂದಲ ಇಲ್ಲದೆ ನಾಳೆ ಸುಗಮವಾಗಿ ಒಂದು ಎಕ್ಸಾಮ್ ನಡೀಲಿಕ್ಕಿದೆ. ಜೊತೆಗೆ ಅಲ್ಲಿರುವಂತಹ ಪರೀಕ್ಷಾ ಕೇಂದ್ರಕ್ಕೆ ಬರುವಂತಹ ಅಧ್ಯಾಪಕರಾಗಿರ್ಬೋದು ಅಥವಾ ಅಧಿಕಾರಿಗಳಾಗಿರ್ಬೋದು, ಅವ್ರಿಗೂ ಕೂಡ ಈಗಾಗಲೇ ಒಂದಷ್ಟು ಮಾರ್ಗಸೂಚನೆಗಳನ್ನು ಕೂಡ ಕೊಟ್ಟಿರುವಂಥದ್ದು. ಅಂದರೆ ವಿದ್ಯಾರ್ಥಿಗಳ ಜೊತೆ ಯಾವ ರೀತಿ ನಡ್ಕೋಬೇಕು ಅನ್ನುವಂಥದ್ದನ್ನು. ಯಾಕಂದರೆ ನಾವು ನೋಡ್ತಾ ಇದ್ವಿ, ಈ ಹಿಂದೆ ಕೂಡ ಸಾಕಷ್ಟು ಘಟನೆಗಳಾಗಿದೆ. ಎಕ್ಸಾಮ್ಗೆ ಬರುವಂತಹ ವಿದ್ಯಾರ್ಥಿಗಳ ಮೇಲೆ ಒಂದಷ್ಟು ದೌರ್ಜನ್ಯಗಳಾಗಿರ್ಬೋದು, ಜೊತೆಗೆ ಈ ಒಂದಷ್ಟು ಚೆಕ್ಕಿಂಗ್ಗಳಾಗಿರ್ಬೋದು, ಸಮವಸ್ತ್ರವನ್ನು ಧರಿಸ್ಕೊಂಡು ಬರಬೇಕಾದ್ರೆ ಅದಕ್ಕೆ ಬೇಕಾದಂತಹ ಒಂದಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಆಗಿರ್ಬೋದು, ಇದೆಲ್ಲವನ್ನು ಕೂಡ ಈ ಬಾರಿ ಸಾಕಷ್ಟು ಗಮನದಲ್ಲಿ ಇಟ್ಕೊಂಡು ಯಾವುದೇ ರೀತಿಯಾದಂತಹ ಘಟನೆಗಳಾಗಬಾರ್ದು ಅಂತ ಗಮನವನ್ನು ಇಟ್ಕೊಂಡಿದ್ದಾರೆ. ಸದ್ಯ ನಾಳೆಯಿಂದ ಮಾರ್ಚ್ 17ನೇ ತಾರೀಕು ತನಕ ದ್ವಿತೀಯ PUC ಎಕ್ಸಾಮ್ ನಡೀಲಿಕ್ಕಿದೆ. ಕುಸುಮ, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ.